ಯಾವತ್ತೂ ಇವತ್ತು ಈ ಥರ ಆಗಿಲ್ಲ. ಇದನ್ನು ಕಳ್ಳರು ಬೀಗಳು ಹೊಡೆದಾಗೆ ಯಾವ ಟೈಮಲ್ಲಿ ಆಗಿದೆ ಏನೋ ನನಗೆ ಗೊತ್ತಿಲ್ಲ. ಅದಾದ್ರೆ ಒಂದು 80,000 ರೂಪಾಯಿ ಕಾಸು ಚಿಲ್ಲರೆ ಕಾಸು ಬಂದಿತ್ತು. ಈಗ ಪೊಲೀಸರು ಬಂದು ಮಾಹಿತಿ ಕೊಟ್ಟಿದ್ರು. ಪೊಲೀಸರು ಎನ್ಕ್ವೈರಿ ಮಾಡ್ಕೊಂಡು ಮಾಹಿತಿ ಬರ್ತೀವಿ ನೈಟಿನ ಮೇಲೆ ರೌಂಡ್ ಹಾಕ್ಸ್ಕೊಂಡು ಮಾಹಿತಿ ತಗೊಂಡು ಹೋಗಿದ್ರು. ದಂಡಲ್ಲಿ ನೆಲೆಸಿರುವ ಶ್ರೀ ಸಲಾಪುರಮ್ಮ ದೇವಾಲಯಕ್ಕೆ ರಾತ್ರಿ ಯಾವ ಟೈಮಲ್ಲೋ ಗೊತ್ತಿಲ್ಲ ಕಳ್ಳರು ಬೀಗ ಎಲ್ಲ ಹೊಡೆದಾಕ್ಬಿಟ್ಟು ದೇವಸ್ಥಾನ ಹುಂಡಿಯನ್ನು ಸುಮಾರು ಒಂದು 80,000 ಅಷ್ಟು ದುಡ್ಡಿತ್ತು ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ಪೊಲೀಸರು ಬಿಟ್ಟು ಬರೋರು ಎಲ್ಲ ಇನ್ಮೇಲೆ ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಅದೇ ರೀತಿ ಇನ್ನು ಮುಂದೆ ಯಾವುದೇ ದೇವಸ್ಥಾನಗಳು ಈ ಥರ ಆಗದಿರೋ ಥರ ಆ ಕಳ್ಳರನ್ನ ಹಿಡ್ಕೊಂಡು ಶಿಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ.